ನಮಸ್ತೆ, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್. ಸೊ ಇವತ್ತಿನ ವಿಷಯ KPSC ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಗ್ರೂಪ್ ಸಿ ಹುದ್ದೆಗೆ 20 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಈ ಹುದ್ದೆ ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಕರು ಹುದ್ದೆ ಆಗಿದ್ದು, ಇದು ಪ್ರಾರಂಭಿಕ ದಿನಾಂಕ ಅಂದರೆ ಅರ್ಜಿ ಸಲ್ಲಿಸೋದಕ್ಕೆ ಪೋರ್ಟಲ್ ಓಪನ್ ಆಗೋದು 30th ಸೆಪ್ಟೆಂಬರ್ 2022, ಅಂದರೆ ಕೊನೆಯ ದಿನಾಂಕ 28th ಅಕ್ಟೋಬರ್ 2022. ಅಂದರೆ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಆರಂಭಿಕ ದಿನಾಂಕ 30ನೇ ತಾರೀಕು ಆಗಿರುತ್ತೆ ಮತ್ತು 29/10/2022 ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಈ ಒಂದು ಹುದ್ದೆಗೆ ಮೇಯ್ನಾಗಿ ಬೇಕಾಗಿರ್ತಕ್ಕಂಥ ವಿದ್ಯಾರ್ಹತೆ ಏನಾಗಿರಬೇಕು? ಕಾನೂನಿನಡಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಪದವಿ ವಿದ್ಯಾರ್ಹತೆ ಹೊಂದಿರಬೇಕು. ಅಂದರೆ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನೀವು ಸರ್ಟಿಫಿಕೇಟನ್ನು ಪಡ್ಕೊಂಡಿರಬೇಕು. ಈ ಒಂದು ಹುದ್ದೆ ಕಾರ್ಮಿಕ ಇಲಾಖೆಯಲ್ಲಿನ ಉಳಿಕ ಮೂಲ ವೃಂದದ ಕಾರ್ಮಿಕ ನಿರೀಕ್ಷಕರ ಹುದ್ದೆಯಾಗಿದ್ದು 20 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಕನಿಷ್ಠ 18 ವರ್ಷದವರಾಗಿರಬೇಕು. ಗರಿಷ್ಠ ಸಾಮಾನ್ಯ ಅರ್ಹತೆ 35 ವರ್ಷದೊಳಗಾಗಿರಬೇಕು. ಪ್ರವರ್ಗ ಎ ಅಂದರೆ ಯಾರೆಲ್ಲ OBC ಕ್ಯಾಟಗರಿಗೆ ಬರ್ತಾರೆ, SC/ST ಕ್ಯಾಟಗರಿಗೆ ಬರ್ತಾರೆ, ಇವ್ರಿಗೆ ರಿಸರ್ವೇಷನ್ನು ಸಹ ಸಿಗುತ್ತೆ. ಈ ಒಂದು ಹುದ್ದೆಗೆ ಯಾವ ರೀತಿ ಎಕ್ಸಾಮ್ನ ಪಡೆಯುತ್ತೆ? ಕಾಮನ್ ಆಗಿ ಲೋಕಸೇವಾ ಆಯೋಗ ಮಾಡ್ತಿರ್ತಕ್ಕಂಥ ಎಲ್ಲ ಗ್ರೂಪ್ ಸಿ ಹುದ್ದೆಗಳಿಗೂ ಸಾಮಾನ್ಯ ಜ್ಞಾನ ಅನ್ನೋದು ಕಂಪಲ್ಸರಿ ಪೇಪರ್, ಆ್ಯಂಡ್ ದೆನ್ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಅನ್ನೋದು ಕಂಪಲ್ಸರಿ ಪೇಪರ್ ಆಗಿರುತ್ತೆ. ಈ ಒಂದು ಎಕ್ಸಾಮಿನೇಷನ್ಸ್ಗೆ ನೆಗೆಟಿವ್ ಮಾರ್ಕಿಂಗು ಸಹ ಇರುತ್ತೆ. 4 ಕ್ವಶನ್ಗೆ 1/4 ಅಂದರೆ 4 ತಪ್ಪು ಬರೆದ್ರೆ 1 ಕ್ವಶನ್ಸ್ ರಾಂಗ್ ಆಗುತ್ತೆ ಅಂತ, 1 ಮಾರ್ಕ್ಸ್ ಕಳ್ಕೊತೀರಾ ಅಂತ. ಈ ಸಾಮಾನ್ಯ ಜ್ಞಾನದಲ್ಲಿ ಏನೇನೆಲ್ಲ ಕೇಳ್ಬೋದು? ಟೋಟಲ್ 100 ಅಂಕಗಳಿಗಿರುತ್ತೆ, 1.5 ಪೇಪರ್ ಇರುತ್ತೆ. ಸಾಮಾನ್ಯ ಜ್ಞಾನ ಅಂದಿದ ತಕ್ಷಣ ನಮಗೆ ಪ್ರಚಲಿತ ಘಟನೆಗಳು, ಎಕನಾಮಿಕ್ಸ್, ಪಬ್ಲಿಕ್ ಬಗ್ಗೆ ಹೇಳ್ತಾರೆ, ಪೊಲಿಟಿಕಲ್ ಬಗ್ಗೆ ಹೇಳ್ತಾರೆ, ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಕುರಿತದಂತೆ ಕೇಳ್ತಾರೆ. ಸೊ ಇದಿಷ್ಟು ನಿಮ್ಮ ಸಾಮಾನ್ಯ ಜ್ಞಾನಕ್ಕೆ. ಎರಡನೇದು ಪೇಪರ್ 2, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಸೊ ಇದಿಷ್ಟು ಸಾಮಾನ್ಯ ಕನ್ನಡ 35 ಮಾರ್ಕ್ಸಿಗಿರುತ್ತೆ, ಸಾಮಾನ್ಯ ಇಂಗ್ಲೀಷ್ 35 ಮಾರ್ಕ್ಸಿಗಿರುತ್ತೆ, ಕಂಪ್ಯೂಟರ್ ಜ್ಞಾನ 30 ಮಾರ್ಕ್ಸಿಗಿರುತ್ತೆ. ಇದನ್ನು ಸಹ ಪೇಪರ್ 2 ಸಹ ನಿಮಗೆ 100 ಅಂಕಗಳಿಗೆ ಇರುತ್ತೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ KPSC ಗ್ರೂಪ್ ಸಿ ಹುದ್ದೆಗೆ ಸಂಬಂಧಪಟ್ಟಂತೆ. ಇದೇ ಥರ ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.